ಹೀಗೆ ನಮ್ಮೆಲ್ಲ ಜನಪ್ರಿಯ ನಾಯಕರು ಸಚಿವರು ಶಾಸಕರಾದಂಥ ಪ್ರೀತಿಯ ಜಮೀರ್ ಅಣ್ಣನವರಿಗೆ ಕೃತಜ್ಞತೆಗಳು. ಯಾಕಂದರೆ ಕಳೆದ ಬಾರಿ ದೇವಸ್ಥಾನಕ್ಕೆ ಬಂದಾಗ, ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದಾಗ ಈ ಛತ್ರ ಭಾಳ ಬಡವರಿಗೆ ಉಪಯೋಗ ಆಗ್ತಾಯಿದೆ. ಇಲ್ಲಿರೋ ಬಡವರು ಮಕ್ಕಳಿಗೆ ಮದುವೆ ಕಾರ್ಯಕ್ರಮಗಳಿಗೆ ಉಪಯೋಗ ಆಗ್ತಾಯಿದೆ. ಸ್ವಲ್ಪ ಇದನ್ನು ಒಂಚೂರು ರಿನೋವೇಷನ್ ಮಾಡಬೇಕು ಅಣ್ಣ ಅಂತ ಕೇಳ್ಕೊಂಡಾಗ ಆ ಮಾತು ಹೇಳಿದ್ದು ಎಲ್ಲ ದೊಡ್ಡವರೆಲ್ಲ ಹೇಳಿದ್ರು. ಅದಕ್ಕೆ ಇವಾಗ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಮ್ಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿ ಇವತ್ತು ರೆನೋವೇಷನ್ ಪೂಜೆ ಕಾರ್ಯಕ್ರಮ ನೆರವೇರಿದೆ. ಜೊತೆಗೆ ಇದೇ ಪಕ್ಕದಲ್ಲಿರುವಂತಹ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನಕ್ಕೂ ಕೂಡ ಬಹಳಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಮೊನ್ನೆ ತಾನೇ ಗೋಪುರಕ್ಕೆ ಬಣ್ಣ ಬಳಿಬೇಕಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರು ಇನ್ನೂ ಅನೇಕ ದಿವಸ ನಮ್ಮ ದೊಡ್ಡಮ್ಮ ದೇವಸ್ಥಾನದಲ್ಲಿ ಸಮುದಾಯ ಭವನ ಪೂಜಾ ಕಾರ್ಯಕ್ರಮ ನಮ್ಮ BZ ಜಮೀರ್ ಅಹಮದ್ ಮಿನಿಸ್ಟರ್ ಆದಂಥ ಒಳ್ಳೆ ಕೆಲಸ, ಬಡತನಕ್ಕೆ ನಮ್ಮ ಅಭಿವೃದ್ಧಿಗೆ ಇಲ್ಲಿ ಪೂಜಾ ಕಾರ್ಯಕ್ರಮ ನಡೆದಿದೆ. ನಮ್ಮ MLA ಪರವಾಗಿ ಅವರ ಆಶೀರ್ವಾದದಿಂದ ನಮ್ಮ IPD ಸಾಲ ಬಡಾವಣೆಯಲ್ಲಿ ಭಾಳ ಅದ್ಭುತವಂತ ಗುತ್ತಿಗೆದಾರರಿಂದ ನಮ್ಮ BBMP ಆಫೀಸರು ನಮ್ಮ ಭಾಸ್ಕರ್ ರೆಡ್ಡಿ ಪರವಾಗಿ ಇಲ್ಲಿ ಒಳ್ಳೆ ಪೂಜಾ ಕಾರ್ಯಕ್ರಮ ನಮ್ಮ ರವಿಪ್ರಸಾದ್ ಅವರು ಈ ಕಾರ್ಯಕ್ರಮ ಗ್ರಾಮದ ಹಿರಿಯವರು ನಮ್ಮ ಹಿರಿಯರು ಎಲ್ಲ ಸೇರ್ಕೊಂಡು ಇವತ್ತು ಗುದ್ಲಿ ಪೂಜೆ ಒಳ್ಳೆ ಕಾರ್ಯಕ್ರಮ ನಡೆದಿದೆ. ಭಾಳ ಅದ್ಭುತವಾಗಿ ಕೆಲಸ ನಡೀಬೇಕಂತ ನಮ್ಮ MLAಗೆ ನಮ್ಮ ಸಾಹೇಬರಿಗೆ ಎಲ್ಲ ಒಳ್ಳೆ ಹೆಸರು ಬರಬೇಕು, ನಮ್ಮ ಗುತ್ತಿಗೆದಾರರು ಒಳ್ಳೆ ಕೆಲಸ ಮಾಡಬೇಕಂತ ಈ ಸಭೆಯಲ್ಲಿ 2 ಮಾತು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೊದಲಿಗೆ ನಮ್ಮೆಲ್ಲ ಜನಪ್ರಿಯ ನಾಯಕರು ಸಚಿವರು ಶಾಸಕರಾದಂಥ ಪ್ರೀತಿಯ ಜಮೀರ್ ಅಣ್ಣನವರಿಗೆ ಕೃತಜ್ಞತೆಗಳು. ಯಾಕಂದರೆ ಕಳೆದ ಬಾರಿ ದೇವಸ್ಥಾನಕ್ಕೆ ಬಂದಾಗ, ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದಾಗ ಈ ಛತ್ರ ಭಾಳ ಬಡವರಿಗೆ ಉಪಯೋಗ ಆಗ್ತಾಯಿದೆ. ಇಲ್ಲಿರೋ ಬಡವರು ಮಕ್ಕಳಿಗೆ ಮದುವೆ ಕಾರ್ಯಕ್ರಮಗಳಿಗೆ ಉಪಯೋಗ ಆಗ್ತಾಯಿದೆ. ಸ್ವಲ್ಪ ಇದನ್ನು ಒಂಚೂರು ರಿನೋವೇಷನ್ ಮಾಡಬೇಕು ಅಣ್ಣ ಅಂತ ಕೇಳ್ಕೊಂಡಾಗ ಆ ಮಾತು ಹೇಳಿದ್ದು ಎಲ್ಲ ದೊಡ್ಡವರೆಲ್ಲ ಹೇಳಿದ್ರು. ಅದಕ್ಕೆ ಇವಾಗ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಮ್ಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿ ಇವತ್ತು ರೆನೋವೇಷನ್ ಪೂಜೆ ಕಾರ್ಯಕ್ರಮ ನೆರವೇರಿದೆ. ಜೊತೆಗೆ ಇದೇ ಪಕ್ಕದಲ್ಲಿರುವಂತಹ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನಕ್ಕೂ ಕೂಡ ಬಹಳಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಮೊನ್ನೆ ತಾನೇ ಗೋಪುರಕ್ಕೆ ಬಣ್ಣ ಬಳಿಬೇಕಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರು ಇನ್ನೂ ಅನೇಕ ಕೆಲಸಗಳು ಮಾಡ್ಕೊಬರ್ತಾಯಿದ್ದಾರೆ. ಬಡಾವಣೆಯಲ್ಲಿ ಬಡವ್ರ ಕೆಲಸಗಳಾಗಲಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಹೋಗಲಿ, ನೆಕ್ಸ್ಟು ಡೆಪ್ಟಿ CM ಆಗಬೇಕಂತ ನಮ್ಮೆಲ್ಲರ ಆರೈಕೆ ಅಂತ ಹೇಳ್ತಾ, ಮತ್ತು ಜಮೀರ್ ಅಣ್ಣನವ್ರಿಗೆ ಒಳ್ಳೇದಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜಮೀರ್ ಅಣ್ಣ. ಅವರು ಗ್ರಾಮದ ಹಿರಿಯರು ಇವರೆಲ್ಲರೂ ಸೇರಿ ಇವತ್ತು ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಭೂತರಾಗಿರ್ತಾರೆ. ಗ್ರಾಮದ ಹಿರಿಯರಾಗ್ಬೋದು, ಕಿರಿಯರಾಗ್ಬೋದು, ಯುವಕ ಮಿತ್ರರು, ರವಿ ಮತ್ತು ಅವರ ಸಂಘಟಕರಿರ್ತಕ್ಕಂಥ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಜಮೀರ್ ಅಣ್ಣನವರು, ಜೈ ಜಮೀರ್ ಅಣ್ಣ. ಜಮೀರ್ ಅಣ್ಣನ ಹೆಚ್ಚಿನ ಆಶೀರ್ವಾದ ದೇವರು ಅವರಿಗೆ ನೀಡಲಿ ಅಂತ ಹೇಳುತ್ತಾ ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಕಾರಣಕ್ಕೆ ಎಲ್ಲರಿಗೂ ಹೊಂದಿಸುತ್ತಾ ನಮ್ಮ ಪೇಪರ್ನವರು ಬಂದಿದ್ದಾರೆ, ಅವ್ರಿಗೂ ಸಹ ಅಯ್ಯೂಬ್ ಅಣ್ಣನವರು ಇದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಅಯ್ಯೂಬ್ ಅಣ್ಣನವರು ನಾಯಕತ್ವದಲ್ಲಿ ಬರಬೇಕಾಗಿತ್ತು ಪೂಜೆಗೆ. ಕಾರಣಾಂತರಗಳ ಸಾಹೇಬರು ಸಚಿವರ ಜೊತೆಯಲ್ಲಿ ಯಾವುದೋ ಒಂದು ಚರ್ಚೆ ಇರೋದರಿಂದ ತುರ್ತಾಗಿ ಅಲ್ಲಿ ಹೋಗಿದ್ದಾರೆ. ನೀವು ಕಾರ್ಯಕ್ರಮ ಪ್ರಾರಂಭಿಸಿ ಮತ್ತೆ ಒಂದೊಂದು ಸಲ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಮ್ಮ ಈ ಏರಿಯಾ ಪರವಾಗಿ, ಈ ವಾರ್ಡಿನ ಪರವಾಗಿ, ಈ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವ್ರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.